ಇವತ್ತು ನಿಮ್ಮ ಮತದಾರರು, ನಿಮ್ಮ ಕ್ಷೇತ್ರದ ಜನತೆಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ನೀವು ಅವರ ಮನೆ ಮಗಳು ಮಾತ್ರ ಅಲ್ಲ, ಸಚಿವೆಯಾಗಿ ಕೂಡ ಇದ್ದೀರಿ. ಈಗ ಅವರಿಗೆ ನೀವು ಉತ್ತರ ಕೊಡುವುದು ಬಾಕಿ ಇದೆ. ಇವತ್ತಿನ ನಮ್ಮ ಪ್ರೋಗ್ರಾಮ್ ಏನಂದ್ರೆ ಉತ್ತರ ನೀವು ಅವರಿಗೆ ಕೊಡಬೇಕು, ನಮಗಲ್ಲ. ಈಗಿನ ಅವರ ಪ್ರಶ್ನೆಗಳನ್ನು ನಾನು ಮಹಿಳಾ ಮತ್ತೆ ಮಕ್ಕಳ ಇಲಾಖೆಗೆ ಮಾತ್ರ ಸೀಮಿತವಾಗಿಡ್ಬೇಕು ಅಂತ ಕೇಳ್ಕೊತೀನಿ ಅವ್ರ ಹತ್ರ. ಯಾಕಂದ್ರೆ ಸಾಧಾರಣವಾಗಿ ನೀರಾವರಿ ಅದರ ಬಗ್ಗೆ ಎಲ್ಲ ಸಿಎಂ ಮತ್ತೆ ಇವರೆಲ್ಲ ಬಂದು ಆನ್ಸರ್ ಮಾಡಿದ್ದಾರೆ. ನಿಮ್ಗಾಗಿ ನಿಮ್ಮ ಕ್ಷೇತ್ರದ ಜನತೆಯಿಂದ ಈಗ ಪ್ರಶ್ನೆಗಳು. ಮ್ಯಾಮ್, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ನಾನು ಇವಾಗ 7 ವರ್ಷದಿಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ನಮಗಷ್ಟೇ ಅಲ್ಲದೆ ತುಂಬ ಜನರಿಗೆ ಉಪಯೋಗ ಆಗಿದೆ. ಎಷ್ಟೋ ಜನ ಹಳ್ಳಿ ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ. ನಿಮ್ಮ ಶಕ್ತಿ ಯೋಜನೆ ಅನ್ನೋದು ಎಲ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದೆಯೋ ಅಷ್ಟೇ ಒಂದು ಸ್ವಲ್ಪ ವಿದ್ಯಾರ್ಥಿನಿಯರಿಗೆ ತುಂಬ ತೊಂದರೆ ಮಾಡ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸೇ ನಿಲ್ಸೋದಿಲ್ಲ. ಇಲ್ಲ, ಶಕ್ತಿ ಯೋಜನೆ ಬಂದೈತಿ, ನಿಮ್ದು ನೀವು ಫ್ರೀಯಾಗಿ ತೊಗೊಂಡು ಕಾಸು ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡಕತ್ತೀರಿ ಅಂತೇಳಿ ಬಸ್ಸಸ್ ನಿಲ್ಸಂಗಿಲ್ಲ. ನಾನಾಗಿರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಎಷ್ಟೋ ಜನ ಬಸ್ಸಸ್ ಮಿಸ್ ಮಾಡ್ಕೊಂಡಿವಿ. ಎಕ್ಸಾಮ್ಸ್ ಟೈಮ್ನಾಗ ಪ್ರಿನ್ಸಿಪಲ್ ಸರ್ ಕಡೆಯಿಂದ ಡೈರೆಕ್ಟಾಗಿ ಬೈಸ್ಕೊಂಡಿವಿ, ಬಸ್ಸಸ್ ನಿಮ್ಗೆ ಬರೋಕ್ಕಾಗಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಆ್ಯಂಡ್ ನಿಮ್ಗೆ ಕಂಡಕ್ಟರ್ಸ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಬಸ್ಸಸ್ ಸ್ಟಾಪ್ ಮಾಡೋಂಗಿಲ್ಲ. ಎಲ್ಲಿ ಸ್ಟಾಪ್ಸ್ ಇರ್ತಾವಲ್ಲಿ ಸ್ಟಾಪ್ ಮಾಡೋಂಗಿಲ್ಲ. ಬಸ್ ಬೇಕಂತ ಬೇಡಿಕೆ ಇಟ್ಟಾದ್ಮೇಲೆ ಬಸ್ಸಸ್ ಕಳಿಸ್ತಾರೆ. ಎಂಥವು ಕಳಿಸ್ತಾರೆ ಅಂದ್ರೆ, ನಮ್ದು ದಕ್ಷಿಣ ಕರ್ನಾಟಕಗಳು ಯೂಸ್ ಆಗಿ ಉತ್ತರ ಕರ್ನಾಟಕಕ್ಕೆ ಬರ್ತಾವೆ. ಬಸ್ ಬೇಕು ಅಂತೇಳಿ ನಾವೇ ಎಷ್ಟೋ ಸತಿ ಪತ್ರ ಬರ್ದೀವಿ KSRTC ಅವ್ರಿಗೆ. ಯಾವುದೇ ನೋಡಿದ್ರು ಬಸ್ಸಸ್ ಎಕ್ಸ್ಟ್ರಾ ಬರ್ತಾವೆ ಅಂದ್ರೆ KE01, KE02. ಇದಕ್ಕೆ ನಮ್ಗೆ ಎಷ್ಟು ಬೇಗ ಸೊಲ್ಯೂಷನ್ ಸಿಗ್ತದೆ ಅಂತೇಳಿ ಇಷ್ಟು ವರ್ಷದಿಂದ ಕೇಳ್ಕೊತ ಬಂದೀವಿ. ಮುಂದಿನ ವರ್ಷದಾಗ ಎಷ್ಟು ವರ್ಷದಾಗ ಕಳಿಸ್ತೀರಿ ಅಥವಾ ಎಷ್ಟು ದಿವಸದಾಗ ಕಳಿಸ್ತೀರಿ ಅಂತ ಉತ್ತರ ಬೇಕು. ಈ ಆಪಾದನೆ ಕೆಲವು ಮಟ್ಟಿಗೆ ಸರಿ ಅಂತಲೂ ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಬಹಳ ಚೆನ್ನಾಗಿ ಅವಳು ಕೇಳಿದ್ಲು. ಹೌದು, ಸ್ಟಾರ್ಟಿಂಗ್ ಏನಾಯಿತು, ಶಕ್ತಿ ಯೋಜನೆ ಅಂದ ತಕ್ಷಣ ಎಲ್ಲ ಮಹಿಳೆಯರು ದೇವಸ್ಥಾನವನ್ನು ಸುತ್ತಾಡಲಿಕ್ಕೆ ಹೊರಟರು. ಫ್ರೀಯಾಗಿ ಬಸ್ಸು ಅಂದ ತಕ್ಷಣ ಎಲ್ಲರೂ ಗ್ರೂಪ್ಗಳನ್ನ ಮಾಡಿಕೊಂಡು ಎಲ್ಲ ಕಡೆ ಹೊರಟಾಗ ವಿದ್ಯಾರ್ಥಿಗಳಿಗೆ ಆದಂಥ ತೊಂದರೆ ಅವಾಗ ಆಗಲೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಿಯಾಲಿಟಿ ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಆದರೆ ತಾವು ನೋಡಿದ್ದೀರಾ, ಮೊನ್ನೆನೇ ಈಗ 3 ದಿನದ ಹಿಂದೆ ಮತ್ತೆ ನಾವು KSRTCಗೆ ಅಂದರೆ KSRTC ಅಂದರೆ ನಮ್ಮ ಭಾಗ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತೆ 3000 ಹೊಸ ಬಸ್ಗಳನ್ನು ತಗೊಂಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಭಾಗಕ್ಕೆ 600 ಬಸ್ ಬರ್ತವೆ. ಬೆಳಗಾವಿ ನಿಲ್ದಾಣಕ್ಕೆ ಹೊಸ 100 ಬಸ್ಗಳು ಬರ್ತಾ ಇದ್ದಾವೆ. ಇನ್ನೂ ಕೂಡ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಆ ಮಹಿಳಾ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ವ್ಯಾಪ್ತಿಯನ್ನು ಹೊಂದಿದೆ. ಹೋದ ಸರ್ಕಾರ ಆ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಿ ಅದನ್ನು ಎಜುಕೇಷನ್ ಮಾಡ್ಲಿಕ್ಕೆ ಹೊರಟಾಗ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಅದನ್ನು ಸಶಕ್ತಗೊಳಿಸಬೇಕು, ಅದಕ್ಕೆ ಅನುದಾನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದನ್ನು ಮಾತಾಡಿದರು. ಆದರೆ ಈಗ ಬಂದಿರತಕ್ಕಂತಹ ಮುಖ್ಯಮಂತ್ರಿಯವರು ಈಗ ಆ ಮಹಿಳಾ ವಿಶ್ವವಿದ್ಯಾಲಯವನ್ನು ಸಶಕ್ತೀಕರಣಗೊಳಿಸಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಿ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಆ ವಿಶ್ವವಿದ್ಯಾಲಯ ಈಗ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ, ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅನುದಾನದ ಕೊರತೆ ಇದೆ. ಆ ಕಾರಣಕ್ಕಾಗಿ ಅದನ್ನು ಮುಸ್ತೀನಿ ಅಂತ ಹೊರಟಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ತಾವು ಅದು ಕ್ಲಸ್ಟರ್ ವಿಶ್ವವಿದ್ಯಾಲಯವಾಗಿ ತಾವು ಯಾಕೆ ಅದಕ್ಕೊಂದಿಷ್ಟು ಫಂಡ್ ಇಟ್ಟು ಅದನ್ನು ಮಹಿಳೆಯರಿಗಾಗಿ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ತಾವು ಯಾಕೆ ಪ್ರಯತ್ನ ಹಾಕಬಾರ್ದು? ಆ ರೀತಿಯ ಒಂದು ಬ್ಲೂ ಪ್ರಿಂಟನ್ನು ಕರ್ನಾಟಕದ ಮಹಿಳೆಯರಿಗೋಸ್ಕರ ತಾವು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಖಂಡಿತವಾಗ್ಲೂ ನಾನು 15 ದಿನದ ಹಿಂದೆನೇ ನಾನು ಬಿಜಾಪುರ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಯುವ ಜನೋತ್ಸವಕ್ಕೆ ನಾನು ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಇದೆಲ್ಲ ಮುಂಚೆನೇ ಗಮನಕ್ಕಿತ್ತು. ಬಟ್ ಇನ್ನೂ ಒಂದು ಸ್ವಲ್ಪ ಡೀಪಾಗಿ ನನಗೆ ಗೊತ್ತಾಯಿತು. ನಾನು ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ನಾನು ಹೇಳಿದೆ. ಬಟ್ ಆಲ್ರೆಡಿ MB ಪಾಟೀಲ್ರು ಕೂಡ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಆ ವಿಶ್ವವಿದ್ಯಾಲಯವನ್ನು ನಾವು ಉಳಿಸ್ಕೊಳ್ಳೇಬೇಕು. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಖಂಡಿತವಾಗ್ಲೂ ಅದರ ಬೆಳವಣಿಗೆಗೆ ಅದರ ಏನೇನು ಅದನ್ನ ಸಾಧ್ಯ ಇದೆಯೋ ಸರ್ಕಾರದ ವತಿಯಿಂದ ಅದಕ್ಕಾಗಲಿ ಅಥವಾ ನನ್ನ ಕ್ಷೇತ್ರದಲ್ಲಿರುವಂಥ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಲಿ, ಈ 2 ಯೂನಿವರ್ಸಿಟಿಗಳನ್ನು ಬೆಳೆಸಲಿಕ್ಕೆ ನಮ್ಮ ಸರ್ಕಾರ ಸನ್ನದ್ಧ ಇದೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಸಹಾಯ ಮಾಡಿ.